ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಒಂದು ಶಾಂಕರ ಸಂದೇಶವನ್ನು ಕುರಿತು ಚಿಂತನೆ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರಸ್ಥಾನತ್ರಯೀ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ವೇದಾಂತ ಪ್ರಸ್ಥಾನಕ್ಕೂ ಭಾಷ್ಯವನ್ನು ಬರೆದಿದ್ದಾರೆ. ವೇದಾಂತಗಳಲ್ಲಿ ಮುಖ್ಯವಾಗಿ ಈಶಾ ಕೇನ ಕಠ, ಮುಂಡಕ ಪ್ರಶ್ನ ಮಾಂಡೂಕ್ಯ, ಐತರೇಯ ತೈತಿರಿಯ ಛಾಂದೋಗ್ಯ ಮತ್ತು ಬೃಹದಾರಣ್ಯಕೆಗಳೆಂಬ 10 ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಇದರಲ್ಲಿ ಮುಂಡಕ, ಪ್ರಶ್ನ ಮತ್ತು ಮಾಂಡೂಕ್ಯೋಪನಿಷತ್ತು 3 ಉಪನಿಷತ್ತುಗಳು ಅಥರ್ವ ವೇದಕ್ಕೆ ಸೇರಿದ ಉಪನಿಷತ್ತುಗಳು. ಮುಂಡಕ, ಪ್ರಶ್ನ, ಮಾಂಡೂಕ್ಯ ಉಪನಿಷತ್ತುಗಳಿಗೆ ಹೆಸರಾಯಿತು ಅಥರ್ವಣೋಪನಿಷದ. ಇದರಲ್ಲಿ ಒಂದು ಉಪನಿಷತ್ತು ಪ್ರಶ್ನೋಪನಿಷತ್ತು. ಪ್ರಶ್ನೋಪನಿಷತ್ತಿಗೆ ಭಗವತ್ಪಾದ ಶಂಕರರು ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಪ್ರಶ್ನೋಪನಿಷತ್ತಿನಲ್ಲಿ 6 ಜನ ಶಿಷ್ಯರು ಗುರುವಿನ ಹತ್ತಿರಕ್ಕೆ ಬರ್ತಾರೆ. ಹೀಗೆ ಪ್ರಾರಂಭವಾಗುತ್ತದು ಪ್ರಶ್ನೋಪನಿಷತ್ತು. ಸುಕೇಶಾಚ ಭಾರದ್ವಾಜ ಶೈವ್ಯಶ್ಚ ಸತ್ಯಕಾಮಃ ಸೌರ್ಯಾಯಣೀ ಚ ಗಾರ್ಗ್ಯ ಕೌಸಲ್ಯಶ್ಚಾಶ್ವರಾಜನಃ ಭಾರ್ಗವೋ ವೈದರ್ಭಿ ಕಬಂಧಿ ಕಾತ್ಯಾಯನಃ ತೇ ಹೈತೆ ಬ್ರಹ್ಮಪರಾಃ ಬ್ರಹ್ಮನಿಷ್ಠಾಃ ಪರಂ ಬ್ರಹ್ಮ ಅನ್ವೇಷಮಾಣಾಃ ಯೇಷಃ ವೈ ತತ್ಸರ್ವಂ ವಕ್ಷ್ಯತೀತಿ ತೇಹ ಸಮಿತ್ಪಾಣಯಃ ಭಗವಂತಂ ಪಿಪ್ಪಲಾದಮುಪಸನ್ನಾಃ. ಸುಕೇಶ, ಭಾರದ್ವಾಜ ಮುಂತಾಗಿರುವ 6 ಜನ ಸದ್ಗೃಹಸ್ಥರು, ಉಪಾಸಕರು ಪರಬ್ರಹ್ಮ ತತ್ವವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಪಿಪ್ಪಲಾದರೆಂಬ ಸದ್ಗುರುವಿನ ಬಳಿಗೆ ಬರ್ತಾರೆ. ಒಂದು ನಮಸ್ಕಾರವನ್ನು ಮಾಡಿ ಕೇಳ್ತಾರೆ. ಆಗ ಸದ್ಗುರುಗಳಾದ ಪಿಪ್ಪಲಾದ ಮಹರ್ಷಿಗಳು 6 ಜನ ಶಿಷ್ಯರ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾರೆ. ಆ ಉತ್ತರದಿಂದ ಸಂತೃಪ್ತರಾಗಿ ಸಂತುಷ್ಟರಾಗಿ 6 ಜನ ಶಿಷ್ಯರು ಗುರುಗಳಾದಂಥ ಪಿಪ್ಪಲಾದ ಮಹರ್ಷಿಗಳಿಗೆ ನಮಸ್ಕಾರಗಳನ್ನು ಮಾಡಿ ನಿಂತ್ಕೊಂಡು ಕೈಯನ್ನು ಮುಗಿದುಕೊಂಡು ಹೇಳ್ತಾರೆ, ತ್ವಂ ಹಿ ನಃ ಪಿತಾ ಯೋಸ್ಮಾಕಮ ವಿದ್ಯಾಯಾಃ ಪರಂಪಾರಂ ತಾರಯಸಿ. ಪೂಜ್ಯರಾದ ಸದ್ಗುರುಗಳೇ, ನೀವೇ ನಮಗೆ ತಂದೆ. ನಮ್ಮನ್ನು ನೀವು ಅವಿದ್ಯಾ ಎನ್ನುವಂಥ ಸಂಸಾರ ಸಾಗರದಿಂದ ದಾಟಿಸಿದ್ದೀರಾ, ನಮಗೆ ಮೋಕ್ಷ ಸ್ವರೂಪವನ್ನು ತಿಳಿಸಿದ್ದೀರಾ ಅಂಥೇಳಿ ನಮಸ್ಕಾರ ಮಾಡ್ತಾರೆ. ಅಲ್ಲಿ
ಭಗವತ್ಪಾದ ಶಂಕರಾಚಾರ್ಯರವರು ಕಟ್ಟ ಕಡೆಯಲ್ಲಿ ತಮ್ಮ ಭಾಷ್ಯದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. ಇದು ಅತ್ಯಂತ ಪವಿತ್ರವಾಗಿರುವಂಥ ಭಾಷ್ಯವಾಕ್ಯ. ಏವಂ ಪಿಪ್ಪಲಾದವತೆ ಸರ್ವಜ್ಞಕಲ್ಪೈ ವೇದಾಂತಾಚಾರ್ಯೈ ವಕ್ತವ್ಯಾ ಬ್ರಹ್ಮವಿದ್ಯಾ ತಪೋಯುಕ್ತೈ ಜಿಜ್ಞಾಸುಭಿಃ ಮುಮುಕ್ಷುಭಿಃ ಗ್ರಾಹ್ಯಾ ಚ ಬ್ರಹ್ಮವಿದ್ಯಾ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ದಿವ್ಯ ಮಂಗಳ ಸಂದೇಶವಿದು. ನೋಡಿ, ಉಪದೇಶ ಮಾಡುವಂಥ ಗುರು ಅವನು ಸ್ವತಃ ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು, ವೇದಾಂತಾಚಾರ್ಯನೂ ಆಗಿ ಸರ್ವಜ್ಞ ಕಲ್ಪನಾಗಿರಬೇಕು. ಅವನಿಗೆ ವೇದಾಂತ ಶಾಸ್ತ್ರದ ಎಲ್ಲ ವಿಷಯಗಳೂ ತಿಳಿದಿರಬೇಕು. ಅಂಥವ್ರು ಯಾರಪ್ಪ ಅಂದರೆ ಪ್ರಕೃತದಲ್ಲಿ ಪಿಪ್ಪಲಾದ ಮಹರ್ಷಿಗಳು, ವೇದಾಂತಾಚಾರ್ಯರಾದ ಸದ್ಗುರುಗಳು ಸೂಟು ಪ್ಯಾಂಟ್ ಹಾಕ್ಕೊಂಡು ಸಿಗರೇಟ್ ಸೇರಿಕೊಂಡು ಹೋಟ್ಲು ಹೋಗಿ ಪ್ರವಚನ ಮಾಡುವಂಥವರಾಗಿರಬಾರದು. ಸದಾಚಾರ ಸಂಪನ್ನರಾಗಿ, ಬ್ರಹ್ಮನಿಷ್ಠರಾಗಿ, ಆಚಾರ ವಿಚಾರವಂತರಾಗಿ ವೇದಾಂತಗಳ ತಾತ್ಪರ್ಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವಂಥ ವೇದಾಂತಾಚಾರ್ಯರಾಗಿರಬೇಕು. ಭಗವತ್ಪಾದ ಶಂಕರಾಚಾರ್ಯರವರು ಅನ್ವರ್ಥ ವೇದಾಂತಾಚಾರ್ಯರು. ನೈಷ್ಠಿಕ ಬ್ರಹ್ಮಚಾರಿಗಳಾಗಿ, ಯತಿ ಪುಂಗವರಾಗಿ, ಭಗವದ್ಭಕ್ತರಾಗಿ, ಜೀವನ್ಮುಕ್ತರಾಗಿದ್ದಂಥ ಮಹಾತ್ಮರು. ವೇದಾಂತವನ್ನು ಉಪದೇಶ ಮಾಡುವಂಥ ಆಚಾರ್ಯರು ಶುದ್ಧರಾಗಿರಬೇಕು, ಸದಾಚಾರ ಸಂಪನ್ನರಾಗಿರಬೇಕು ಮತ್ತು ಸರ್ವಜ್ಞ ಕಲ್ಪರಾಗಿರಬೇಕು. ಅಂಥ ವೇದಾಂತಾಚಾರ್ಯರು ಬ್ರಹ್ಮವಿದ್ಯೆಯನ್ನು ವಕ್ತವ್ಯ ಉಪದೇಶ ಮಾಡಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ತಸ್ಮೈ ಸ ವಿದ್ವಾನುಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಜಾಪಿಸ್ತಾ ಇದ್ದಾರೆ. ಅನಂತರ ಈ ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಶಿಷ್ಯರು ಹೇಗಿರಬೇಕು ಅಂತಂದರೆ ತಪೋಯುಕ್ತೈ ಜಿಜ್ಞಾಸುಭಿಃ ಮುಮುಕ್ಷುಭಿಃ ಶಿಷ್ಯ ಸಂಪನ್ನೈ. ಶಿಷ್ಯ ಸಂಪತ್ತಿನಿಂದ ಕೂಡಿರಬೇಕು. ಶಿಷ್ಯರು ಯೋಗ್ಯರಾಗಿದ್ದು ಗುರುಗಳಲ್ಲಿ ಅಪಾರವಾದಂಥ ಭಕ್ತಿ ಉಳ್ಳವರಾಗಿ ತಪೋಯುಕ್ತರಾಗಿರಬೇಕು. ತಪಸ್ಸೆಂದರೇನು? ಗೀತಾಚಾರ್ಯನಾದ ವಾಸುದೇವ ಭಗವಂತನು ಭಗವದ್ಗೀತೆ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಗುರುಭಕ್ತಿ ಉಳ್ಳವರಾಗಿರಬೇಕು, ಇಂದ್ರಿಯ ನಿಗ್ರಹ ಉಳ್ಳವರಾಗಿರಬೇಕು, ಸದಾಚಾರ ಸಂಪನ್ನರು ಆಗಿದ್ದು ತಪೋಯುಕ್ತರಾಗಿರಬೇಕು. ಇಂಥ ಶಿಷ್ಯರು ಸದ್ಗುರುಗಳಿಂದ ಉಪದೇಶ ಮಾಡಲ್ಪಟ್ಟಂಥ ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಇವತ್ತಿನ ಕಾಲದಲ್ಲಿ ವೇದಾಂತ ಪ್ರವಚನಗಳನ್ನು ಎಲ್ಲರೂ ಮಾಡ್ತಾರೆ. ಯಾರಿಗೂ ವೇದಾಂತ ಗೊತ್ತಿಲ್ಲ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಾಗಲಿ, ವಸ್ತು ತಂತ್ರಜ್ಞಾನ, ಕರ್ತೃ ತಂತ್ರಜ್ಞಾನಗಳ ಮಹತ್ವವಾಗಲಿ, ಅವಸ್ಥಾತ್ರಯ ಪ್ರಕ್ರಿಯೆಯಾಗಲಿ ಗೊತ್ತಿಲ್ಲದೆ ಮಕ್ಕಿ ಕಾಮಕ್ಕಿ MA ಓದಿರ್ತಾರೆ, MA ಪರೀಕ್ಷೆಗೆ ವೇದಾಂತಗಳಂತ ಇಟ್ಟಿರ್ತಾರೆ. ಅದನ್ನು ಓದ್ಕೊಂಡ್ಬಿಟ್ಟು ವೇದಾಂತ ಪ್ರೊಫೆಸರ್ಸ್ ಅಂತ ಆಗಿಬಿಡ್ತಾರೆ. ಅಂಥವರು ಉಪದೇಶ ಮಾಡಿದ ಬ್ರಹ್ಮವಿದ್ಯಾ ಸಾರ್ಥಕವಾಗುವುದಿಲ್ಲ. ಉಪದೇಶ ಮಾಡುವಂಥ ಆಚಾರ್ಯರು ಸರ್ವಜ್ಞ ಕಲ್ಪರಾಗಿರಬೇಕು. ಉಪದೇಶವನ್ನು ಅರ್ಥ ಮಾಡಿಕೊಳ್ಳುವಂಥ ಜಿಜ್ಞಾಸುಗಳು ತಪೋಯುಕ್ತರಾಗಿರಬೇಕು. ಇಂಥ ಸದ್ಗುರು, ಇಂಥ ಸಚ್ಚಿಷ್ಯ ಇಬ್ಬರ ಸಮಾಗಮದಿಂದ, ಪ್ರಶ್ನೋತ್ತರದಿಂದ, ಚಿಂತನ ಮಂಥನದಿಂದ ಉಂಟಾಗುತ್ತದೆ ಬ್ರಹ್ಮಜ್ಞಾನ ಅಂದು. ಇದಕ್ಕೆ ಗೀತಾಚಾರ್ಯನಾದ ವಾಸುದೇವ ಭಗವಂತನೇ ಉದಾಹರಣೆ. ತಪೋಯುಕ್ತನು, ತತ್ವ ಜಿಜ್ಞಾಸವು, ಭಗವದ್ಭಕ್ತನೂ ಆಗಿರುವಂಥ ಅರ್ಜುನನೇ ಉದಾಹರಣೆ. ಗೀತಾಚಾರ್ಯನಂಥ ಜಗದ್ಗುರು, ಅರ್ಜುನನಂಥ ತಪೋಯುಕ್ತನಾಗಿರುವ ಶಿಷ್ಯ
ಇಬ್ಬರು ಸೇರಿಕೊಂಡಾಗ ಗೀತಾಚಾರ್ಯ ಉಪದೇಶವನ್ನು ಮಾಡ್ತಾನೆ. ಶಿಷ್ಯನಾದಂಥ ಅರ್ಜುನ ಕೇಳ್ತಾನೆ, ಕಟ್ಟ ಕಡೆಯಲ್ಲಿ ಅರ್ಜುನನ ಮಾತೇನು? ಭಗವಂತನೇ, ನಿನ್ನ ಅನುಗ್ರಹದಿಂದ ನನಗೆ ಜ್ಞಾನವಾಯಿತು ಅಂತ ಹೇಳ್ತಾನಲ್ವೇ. ವಾಕ್ಯ ಯಾವುದದು? ಮಾತು ನೋಡಿ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂತವ. ಹೀಗೆ ನಾವುಗಳು ತಪೋಯುಕ್ತರಾಗೋಣ. ಜಿಜ್ಞಾಸು ಸಾಧಕರಾದ ನಾವುಗಳು ಬ್ರಹ್ಮಜ್ಞಾನವನ್ನೇ ಹೊಂದಬೇಕು ಎನ್ನುವಂಥ ತೀವ್ರತೆ ಉಳ್ಳವರಾಗೋಣ. ಗುರುಭಕ್ತಿಯನ್ನು ಬೆಳೆಸಿಕೊಳ್ಳೋಣ. ಅಂತಃಕರಣವನ್ನು ಶುದ್ಧವನ್ನಾಗಿ ಮಾಡಿಕೊಂಡು ಸದ್ಗುರುಗಳಿಂದ ವೇದಾಂತ ಪ್ರವಚನಗಳನ್ನು, ವೇದಾಂತ ಸಂದೇಶಗಳನ್ನು ಶ್ರವಣ ಮಾಡುತ್ತಾ, ಮನನ ಮಾಡುತ್ತಾ, ನಿಧಿಧ್ಯಾಸನ ಮಾಡುತ್ತಾ ಇದ್ದರೆ ಖಂಡಿತವಾಗಿ ನಮಗೆ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಸತ್ಯಂ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ ಎನ್ನುವಂಥ ಬ್ರಹ್ಮಾತ್ಮ ಜ್ಞಾನವು ಉಂಟಾಗುತ್ತದೆ. ನಾವುಗಳು ಇಂಥ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಪ್ರವಚನವನ್ನು ಭಗವತ್ಪಾದ ಶಂಕರರ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪವಿತ್ರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.